ನಮಸ್ಕಾರ ಎಲ್ರಿಗೂ ನನ್ನ ಮತ್ತೊಂದು ಮಿನಿ ವ್ಲಾಗ್ಗೆ ಸ್ವಾಗತ. ಇವತ್ತು ನನ್ನ ಮಾರ್ನಿಂಗ್ ಸ್ಟಾರ್ಟ್ ಆಗ್ತಾ ಇರೋದು ಕಿಚನಿಂದ. ಯಾಕಪ್ಪ ಅಂತಂದರೆ ಇವತ್ತು ಬೆಳಿಗ್ಗೆನೇ ಬೇಗ ಎದ್ದು ಗುರುಗೆ ತಿಂಡಿ ಪ್ಲಸ್ ಲಂಚ್ ಎರಡೂ ಪ್ರಿಪೇರ್ ಮಾಡಬೇಕಿತ್ತು. ಇವತ್ತು ಮಂಡೇ ಆಗಿರೋದ್ರಿಂದ ಅವರು ಆಫೀಸ್ ಹೋಗ್ತಾ ಇದ್ದಾರೆ. ಹಾಗಾಗಿ ನನ್ನ ಬೆಳಗಿನ ಶೆಡ್ಯೂಲ್ ತುಂಬಾ ಟೈಟ್ ಆಗಿರುತ್ತೆ. ಸೊ ಇವತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ಇಡ್ಲಿನ ಮಾಡಿದ್ದೆ. ಸೊ ಇಡ್ಲಿಗೆ ಹಿಟ್ಟು ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. 1 ಅವರಲ್ಲಿ ತಿಂಡಿ ಮತ್ತು ಅಡುಗೆ ಎರಡೂ ಕೂಡ ಪ್ರಿಪೇರ್ ಮಾಡಬೇಕಲ್ವ. ಸೊ ನನ್ನ ಗ್ಯಾಸ್ ಕಟ್ಟೆ ನೋಡಿ ಯಾವ ರೀತಿಯಾಗಿರುತ್ತೆ ಅಂತ. ಪಾಪ ಎರಡೂ ಗ್ಯಾಸ್ಗಳು ಕೂಡ ಅಳ್ತಾ ಇರುತ್ತೆ, ಎಷ್ಟೊತ್ತು ನನ್ನನ್ನು ಉರಿಸ್ತೀಯಾ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಆವಾಗಲೇ ಹೇಳಿರೋ ಹಾಗೆ ಬಿಸಿಯಾಗಿರುವಂಥ ಇಡ್ಲಿ ಕೂಡ ರೆಡಿ ಆಯಿತು. ಅದಕ್ಕೆ ಕಾಂಬಿನೇಷನ್ ಆಗಿ ಹೋಟೆಲ್ ಸ್ಟೈಲ್ ಸಾಂಬಾರು ಕೂಡ ರೆಡಿ ಮಾಡಿದ್ದೀನಿ. ಸೊ ಇನ್ನೊಂದು ಕಡೆ ಇಲ್ಲಿ ಮಧ್ಯಾಹ್ನ ಲಂಚ್ಗೆ ಅಂತ ಹೇಳ್ಬಿಟ್ಟು ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದೆ ಆಯಿತಾ. ಸೊ ಈ ಹಾಗಲಕಾಯಿ ಪಲ್ಯ ಬೇಗ ಬಾಡತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನನ್ನ ಕೈ ಅಂತೂ ಇದನ್ನ ತಿರುವಿ ಬಾಡೇ ಹೋಯಿತು. ಪಾಪು ಹೇಳೋಷ್ಟರಲ್ಲಿ ಅಡುಗೆ ಮತ್ತು ತಿಂಡಿನ ಬೇಗ ಮಾಡ್ಕೊಂಡ್ಬಿಡ್ಬೇಕು ಅಂತ ಅನ್ಕೋತೀನಿ, ಬಿಕಾಸ್ ಅವಳು ಎದ್ಮೇಲೆ ಮಾಡೋಕ್ಕೆ ಕೊಡಲ್ಲ. ಸೊ ಇವಾಗ ಲಂಚ್ ಬಾಕ್ಸ್ ರೆಡಿ ಮಾಡೋಣ ಬನ್ನಿ. ಇವತ್ತು ಮಧ್ಯಾಹ್ನಕ್ಕೆ ಅವ್ರಿಗೆ ಅಂತ ಹೇಳ್ಬಿಟ್ಟು ರೈಸ್ ಮಾಡಿದ್ದೀನಿ, ಜೊತೆಗೆ ಹಾಗಲಕಾಯಿ ಪಲ್ಯ, ಕಡಲೆಕಾಳು ಉಸಳಿ ಮತ್ತು ರಸಮ್. ಇದಿಷ್ಟು ಇವತ್ತು ಅವರ ಲಂಚ್ ಬಾಕ್ಸ್ ಮೆನ್ಯೂ ಆಯಿತಾ. ಸೊ ಯಾರಿಗೆಲ್ಲ ನಿಮ್ಮ ಹಸ್ಬೆಂಡ್ಗೆ ಬೆಳಿಗ್ಗೆ ಬೇಗ ಎದ್ದು ಲಂಚ್ ಬಾಕ್ಸ್ ರೆಡಿ ಮಾಡಿಕೊಡೋದು ಅಂತಂದರೆ ತುಂಬಾ ಇಷ್ಟ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನನಗಂತೂ ಬೆಳಿಗ್ಗೆ ಎದ್ದೇಳೋದು ಪ್ರಾಬ್ಲಮ್ ಆಗಿರ್ಬೋದು, ಬಟ್ ಎದ್ದ ಮೇಲೆ ಅವ್ರಿಗೆ ತಿಂಡಿ ಆಗಿರ್ಬೋದು ಅಥವಾ ಲಂಚ್ ಬಾಕ್ಸ್ ಆಗಿರ್ಬೋದು ಪ್ರೀತಿಯಿಂದ ಮಾಡಿಕೊಡೋದು ಅಂತಂದರೆ ಸಖತ್ ಇಷ್ಟ. ಸೊ ಅವ್ರಿಗೆ ಹೆಲ್ದಿಯಾಗಿರುವಂತಹ ಲಂಚ್ ಬಾಕ್ಸನ್ನು ಕೂಡ ರೆಡಿ ಮಾಡಿದ್ದಾಯಿತು. ಇನ್ನೇನು ಗುರು ಆಫೀಸ್ಗೆ ಹೊರಡ್ತಾ ಇದ್ರು. ಸೊ ನನ್ನ ಮಗಳು ಕೂಡ ನಾನು ಬರ್ತೀನಿ ಪಾಪ ಶೂ ಹಾಕು ಅಂತ ಹಠ ಮಾಡ್ತಾ ಇದ್ದಾಳೆ. ಸೊ ನನ್ನ ಮಾರ್ನಿಂಗ್ ಹೇಗೆ ಕಿಚನಿಂದ ಸ್ಟಾರ್ಟ್ ಆಗುತ್ತೋ ಅವಳ ಮಾರ್ನಿಂಗ್ ಕೂಡ ಪಪ್ಪನ ಜೊತೆ ಬೈಕಲ್ಲಿ ಒಂದು ರೈಡ್ ಹೋಗ್ಬಿಟ್ಟು ಬಂದ್ರೇ ಸ್ಟಾರ್ಟ್ ಆಗೋದು. ಸೊ ಅವಳಿಗೆ ಒಂದು ರೈಡ್ ಕೊಟ್ಟು ಅವರು ಕೂಡ ಆಫೀಸ್ಗೆ ಹೊರಟರು. ಅದಾದಮೇಲೆ ನಾನು ಮತ್ತು ಪಾಪು ಇಬ್ಬರು ಕೂಡ ಮನೆಗೆ ರಿಟರ್ನ್ ಆದ್ವಿ. ಸೊ ಮನೆಗೆ ಬಂದಮೇಲೆ ಇಲ್ಲಿ ಅಕ್ಕ ತಂಗಿ ಇಬ್ಬರು ಆಟ ಆಡ್ತಾ ಇದ್ರು. ಅವ್ರು ಆಡೋ ಅಷ್ಟರಲ್ಲಿ ತಿಂಡಿ ಎಲ್ಲ ತಿಂದು ನಾನು ಕೂಡ ನನ್ನ ಕಿಚನನ್ನು ಸಖತ್ತಾಗಿ ರೆಡಿ ಮಾಡಿಕೊಂಡೆ. ಸೊ ಇದಿಷ್ಟು ಇವತ್ತಿನ ಪುಟಾಣಿ ಮಿನಿ ವ್ಲಾಗ್. ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ನಾಳೆ ಸಿಗ್ತೀನಿ ಮತ್ತೊಂದು ಮಿನಿ ವ್ಲಾಗಲ್ಲಿ. ಟಾಟಾ.